ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿ ನೀಡಿ ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಅಗ್ನಿವೀರ್ ದಲ್ಲಿ ಸುಮಾರು ಇಂಡಿಯನ್ ಆರ್ಮಿನ ರೆಕ್ರೂಟ್ಮೆಂಟ್ಸನ್ನು ಕರೆದಿದ್ದಾರೆ ಮತ್ತು ಎಷ್ಟು ವೇಕೆನ್ಸಿ ಕರೆದಿದ್ದಾರೆ ಈ ವರ್ಷ ಕೂಡ. ಮತ್ತು ಏಜ್ ಲಿಮಿಟೆಡ್ ಎಷ್ಟಿರುತ್ತೆ ಮತ್ತು ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಅಪ್ಲಿಕೇಶನ್ ಫೀ ಯಾವಾಗಿರುತ್ತೆ ಎಷ್ಟಿರುತ್ತೆ ಮತ್ತು ಎಕ್ಸಾಮ್ ಡೇಟ್ ಯಾವಾಗ ಕೊಟ್ಟಿರ್ತಾರೆ ಮತ್ತು ಫಿಸಿಕಲಿ ಈ ವರ್ಷ ಹೇಗಿರುತ್ತೆ ಹೋದ ವರ್ಷ ಮತ್ತು ಹಚ್ಚ ವರ್ಷನ ಕಂಪೇರ್ ಮಾಡಿದ್ರೆ ಈ ವರ್ಷ ಏನೇನಿರುತ್ತೆ ಮತ್ತು ಅಪ್ಲಿಕೇಶನ್ ಹಾಕಲು ಡಾಕ್ಯುಮೆಂಟ್ಸ್ ಏನೇನು ಇರಬೇಕು ಮತ್ತು ಈ ವರ್ಷ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲಿಸ್ಟ್ ಯಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲ ಬೆಲ್ ಐಕಾನ್ ಮುಂಬರುವಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಏನಿರಬೇಕಪ್ಪ ಅಂದರೆ ಅಗ್ನಿವೀರ್ ಇಂಡಿಯನ್ ಆರ್ಮಿ ಅಗ್ನಿವೀರ್ ಎಲಿಜಿಬಿಲಿಟಿ 2025 ಯಾವ್ಯಾವ ಪೋಸ್ಟ್ಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂತಂದರೆ ಅಗ್ನಿವೀರ್ ಜನರಲ್ ಡ್ಯೂಟಿ GD ಅವರಿಗೆ ಏನು ಮುಗಿಸಿರ್ಬೇಕಪ್ಪ ಅಂತಂದರೆ 10th SSLC ಪಾಸ್ ಆಗಿರಬೇಕು. ಅದು ಎಷ್ಟು ಮಾರ್ಕ್ಸ್ ಇಲ್ಲ ಅಂತಂದರೆ 45% ಬರೆದಿರಬೇಕು ಮತ್ತು 45 ಮಾರ್ಕ್ಸ್ ಆ್ಯಂಡ್ ಇನ್ ಅಗ್ರಿಗೇಟ್ ಆ್ಯಂಡ್ 33% ಇನ್ ಈಚ್ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟ್ಗೆ ನೀವು ಕೂಡ 33% ಪಡೆದಿರಬೇಕು. ಮತ್ತು ಅಥವಾ ಯಾವುದಾದ್ರೂ ಇನ್ಸ್ಟಿಟ್ಯೂಟಿಂದ ನೀವು ಏನಾದರೂ ಸರ್ಟಿಫಿಕೇಟನ್ನು ಪಡೆದಿರಬೇಕು. ನೆಕ್ಸ್ಟ್ ಯಾವ ಪೋಸ್ಟಪ್ಪ ಅಂತಂದರೆ ಅಗ್ನಿವೀರ್ ಟೆಕ್ನಿಕಲ್ ಅಂತ. ಇದು ಕೂಡ ಎಷ್ಟು PUC ಮುಗಿಸಿರ್ಬೇಕು ಅಂತ ಹೇಳ್ತಾಯಿದ್ದಾರೆ. ಯಾರ್ಯಾರು PUC ಮುಗಿಸಿರ್ತೀರೋ ಅವರು ಟೆಕ್ನಿಕಲ್ ಅಗ್ನಿವೀರದಲ್ಲಿ ಟೆಕ್ನಿಕಲ್ಸ್ ಜಾಬ್ಗೆ ನೀವು ಹಾಕ್ಬೋದು. ನೆಕ್ಸ್ಟ್ ಇದು ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಆ್ಯಂಡ್ ಸ್ಟೋರ್ ಕೀಪರ್ ಟೆಕ್ನಿಕಲ್. ಈ ಜಾಬ್ಗೆ ನೀವು PUC ಮುಗಿಸಿರಬೇಕು. ಮತ್ತು ನೆಕ್ಸ್ಟ್ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್, ಇದಕ್ಕೆ 10th ಮುಗಿಸ್ಬೇಕು. SSLC ಮುಗಿಸಿದವರು ಈ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ಗೆ ಹಾಕ್ಬೋದು. ನೆಕ್ಸ್ಟ್ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ ಇನ್ನೊಂದು ಬರುತ್ತೆ, ಇದು 8th ಪಾಸ್ ಆಗಿದ್ರೆ ಸಾಕು. ಯಾವುದೇ ರೀತಿ ಪರ್ಸೆಂಟೇಜನ್ನು ಯೂನಿವರ್ಸಿಟಿಯಿಂದ ಅಥವಾ ನೀವು ಯಾವುದಾದ್ರೂ ಸ್ಕೂಲಿಂದ ಯಾವುದಾದ್ರೂ ಬೋರ್ಡಿಂದ ಯೂನಿವರ್ಸಿಟಿಯನ್ನು ಪಡೆದಿದ್ರೆ ಇದಕ್ಕೆ ಹಾಕ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಷ್ಟು ಎಷ್ಟು ಏಜ್ ಲಿಮಿಟ್ ನೋಡೋದಾದರೆ ಎಷ್ಟಿರುತ್ತಪ್ಪ ಅಂತಂದರೆ ಮಿನಿಮಮ್ ಏಜ್ ಬಂದು 17.5 ಇಯರ್ಸ್ 17 ವರ್ಷ ಇರಬೇಕು. ಮತ್ತು ಮ್ಯಾಕ್ಸಿಮಮ್ ಏಜು 21 ಇಯರ್ಸನ್ನು ಮುಗಿದಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಬಂದು ದ ಏಜ್ ರಿಲ್ಯಾಕ್ಸೇಷನ್ ಬಿ ಗಿವನ್ ಆಸ್ ಪರ್ ರೂಲ್ಸ್ ಗೌರ್ಮೆಂಟ್ ಫಾರ್ ಕಂಪ್ಲೀಟ್ ಡೀಟೇಲ್ಸ್ ಪ್ಲೀಸ್ ರೀಡ್ ಇಂಡಿಯನ್. ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತಾನೆ, ಅಲ್ಲಿ ಹೋಗಿ ನೀವು ಕೂಡ ಏನೇನಿದೆ ಮತ್ತು ಏನೇನೆಲ್ಲ ಈ ವರ್ಷ ಕೊಟ್ಟಿರ್ತಾರೆ ಅಂತ ನೋಡ್ಬೋದು. 17 ವರ್ಷದಿಂದ 21 ವರ್ಷದವ್ರು ಯಾರ್ಯಾರು ಏಜ್ ಇರುತ್ತೋ ನೀವು ಈ ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಇಂಡಿಯನ್ ಆರ್ಮಿ ಅಗ್ನಿವೀರ್ಗೆ ಜನರಲ್ ಅಥವಾ OBC EWC ಇವರಿಗೆ 250 ಇರುತ್ತೆ. ಮತ್ತು SC/ST ಕೂಡ 250 ರೂಪಾಯಿ ಫೀ ಇರುತ್ತೆ. ಇದು ಹೇಗಪ್ಪ ಪೇಮೆಂಟ್ ಮಾಡೋದಪ್ಪ ಅಂತಂದರೆ ಆನ್ಲೈನಲ್ಲೇ ಇರುತ್ತೆ. ನೀವು ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಮಾಡಬಹುದು. ಮತ್ತು ಈ ವರ್ಷ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಅಂತಂದರೆ ಇವರಿಗೆ ಫಸ್ಟ್ ಇಯರ್ 1ನೇ ವರ್ಷ ನೀವು ಜಾಯ್ನ್ ಆದರೆ 1ನೇ ವರ್ಷದಲ್ಲಿ ಪ್ರತಿ ತಿಂಗಳು 30,000 ಸ್ಯಾಲ್ರಿ ಇರುತ್ತೆ. ಮತ್ತು ನಿಮಗೆ ಕೈ ಸೇರೋದು 21,000 ಸಿಗುತ್ತೆ ಮತ್ತು 30% ಫಂಡ್ ಇರುತ್ತೆ. ಮತ್ತು ಸೆಕೆಂಡ್ ಇಯರ್ಗೆ ಕೂಡ 33,000 ಇರುತ್ತೆ ಮತ್ತು ನಿಮಗೆ ಸಿಗೋದು 23,100 ರೂಪಾಯಿ ಸಿಗುತ್ತೆ. ಮತ್ತು ಫಂಡ್ ಬಂದು 30% 9,900 ಫಂಡ್ ಆಗಿರುತ್ತೆ. ಮತ್ತು ತರ್ಡ್ ಇಯರ್ಗೆ 36,500 ಇರುತ್ತೆ ಮತ್ತು 25,580 ರೂಪಾಯಿ ನಿಮಗೆ ಹ್ಯಾಂಡಲ್ಲಿ ಸಿಗುತ್ತೆ. ಮತ್ತು 10,950 ಇದು 30% ಫಂಡ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್ ಎಷ್ಟಿರುತ್ತಪ್ಪ ಅಂತಂದರೆ 40,000 40,000 ಇರುತ್ತೆ. ನಿಮಗೆ 22,000 ನಿಮಗೆ ಹ್ಯಾಂಡಲ್ಲಿ ಸಿಗುತ್ತೆ. ನೆಕ್ಸ್ಟು 30% ಫಂಡು 12,000 ಇರುತ್ತೆ. ಮತ್ತು ಈ ವರ್ಷ ಏನೇನು ನೀವು ಜಾಬ್ಗೆ ಸೆಲೆಕ್ಟ್ ಆಗಬೇಕಪ್ಪ ಅಂತಂದರೆ ಏನೇನು ಇರಬೇಕಪ್ಪ ಸ್ಟೆಪ್ ವೈಸ್ ಏನೇನು ಇರುತ್ತೆಪ್ಪ ಅಂತಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮತ್ತು PET PST ಇವೆಲ್ಲ ಫಿಸಿಕಲ್ ಬರುತ್ತೆ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮತ್ತು ಫೈನಲ್ ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಬಿಟ್ಟು ನಿಮ್ಮನ್ನ ಜಾಯಿನ್ ಮಾಡ್ಕೋತಾರೆ. ಇಷ್ಟು ಇಂಡಿಯನ್ ಅಗ್ನಿವೀರ ಇದರಲ್ಲಿ ಇಷ್ಟು ಏನು ಕೊಟ್ಟಿರ್ತಾರೆ. ಮತ್ತು ಇದನ್ನು ಮತ್ತಷ್ಟು ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲಿಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ ಮುಂಬರೋ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.